Colorful. Hi, Mitu. Hi, Mitu. How are you? Yes. Oh my God! ಅದು ನೋಡಿ ಯಾವುದು ನೀನು ಮೇಲೇನೆ ಎತ್ತುತ್ತಾ ಇದೆ ಅದು. Come on, Papu. ಟಚ್ ಮಾಡು. ಏನು ಮಾಡಲಿಲ್ಲ ಚಿಕ್ಕ. ಅಲ್ಲ ನೋಡಮ್ಮ, ಅವಳಿಗೆ ನನ್ನ ಹೆಂಡತಿಗೆ ಭಯ ಬೀಳ್ತದಲ್ಲ. ನೀನಾದ್ರೂ ಹೇಳು ಬುದ್ಧಿ ಅವಳಿಗೆ. Oh. Hey baby, how you feeling? How you feeling? Nice. Nice. You're not scared. Oh. Oh. Hi. Even I'm your friend. Friend 1, friend 2, friend 3. Where we are going now? ಅವ್ರ ಜೊತೆ ಸೇರ್ಕೊಂಡು ನೀನು ಹಂಗೆ ಹೊಟ್ಟಾಗ Instead of touching him, you can come here and you can touch her. ನನ್ನ ಹತ್ರ ಅಲ್ಲ ಪೌರುಷ ತೋರ್ಸೋದು ನೀನು, ಆಸ್ಟ್ರಿಚ್ ಹತ್ರ ತೋರ್ಸು. ವಾ ಪಪ್ಪು ಸೂಪರ್. This one is a Persian cat. And answer me something. I'm touching its shell. Do you think he can feel my touch? No, it's Why? hard. It's hard. Should not be touching his private parts. Okay? ಶಿವರ್ ಆಗ್ತಾ ಇದೆ, ಅದು ಯಾವನು ಹಿಡ್ಕೊಂಡ್ಬಿಟ್ಟವನೆ ಅಂತ. This little guy, it's called a ferret. ಹಾಗೆ ರೊಟೇಷನ್ ಪಾಪು ಇಲ್ಲೇ ಇದೆ. ಆಸ್ಟ್ರಿಚ್. ಹಾಯ್ ಹಾಯ್ ಆಸ್ಟ್ರಿಚ್. ನಮಗಿಂತ ಉದ್ದಕ್ಕಿದೆ ಅದು. ಒಳಗೆ ಬರ್ರಿ ಅಂತ ಇದೆ. ತಿನ್ಕೊಂಡ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೇನೆ. ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ನ ಇಷ್ಟಪಡೋರು ಈ ಜಾಗನ ಮಿಸ್ ಮಾಡೋ ಹಾಗೆ ಎಲ್ಲ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಆ್ಯಂಡ್ ಅಡ್ರೆಸ್, ಕಂಪ್ಲೀಟ್ ಡೀಟೇಲ್ಸು, ಪ್ರೈಸ್ ಡೀಟೇಲ್ಸು ಕ್ಯಾಪ್ಷನಲ್ಲಿರುತ್ತೆ. ಆಕ್ಚುಲಿ ತುಂಬಾ ಮೈಂಡ್ ಎಲ್ಲ ರಿಫ್ರೆಶಿಂಗ್ ಆಗಿದೆ. ಇದೆಲ್ಲ ಫೀಡ್ ತಗೊಂಡ್ಬಿಟ್ರೆ ಕೈಯಲ್ಲಿ ಬರ್ಡ್ಸ್ ಎಲ್ಲ ಹಾಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಹೋಲ್ಡ್ ಮಾಡಿದ್ದಾನೆ. ಇಲ್ಲ ಏನೋ ಆಮ್ ಮಾಡಲ್ಲ. ಆಕ್ಚುಲಿ ಹ್ಯೂಮನ್ ಫ್ರೆಂಡ್ಲಿ ಆಗಿದೆ ಇದು. ತುಂಬಾ ಚೆನ್ನಾಗಿ ಅಭ್ಯಾಸ ಆಗಿದೆ ಇದಕ್ಕೆಲ್ಲ. ಹ್ಯೂಮನ್ಸ್ ಅಂದ್ರೆ ತುಂಬಾ ಅಭ್ಯಾಸ ಆಗಿದೆ. ಲವ್ ಬರ್ಡ್ಸ್ ಆಕ್ಚುಲಿ ಇದು. ವೆರೈಟೀಸ್ ಆಫ್ ಬರ್ಡ್ಸ್ ಇದೆ ಪಪ್ಪು. ಏನದು ಕಾಡ್ಕೋಳಿನ ಗೊತ್ತಿಲ್ಲ. ಕಾಡ್ಕೋಳಿ ಇರ್ಬೇಕು ಇದೆಲ್ಲ. ಪ್ಯಾರೆಟ್ಸು, ಕಾಡ್ಕೋಳಿ. ಓಕೆ, ಇದೆಲ್ಲರೂ ಓ ಶಿಟ್. ಇವೆಲ್ಲ ಬರ್ತಾ ಇಲ್ವಾ? ಅವೆಲ್ಲ ಬರಲ್ಲ ಅನ್ಸುತ್ತೆ. ಓ ಮೈ ಗಾಡ್, ಅದು ನೋಡಿ ಯಾವುದು ನೀನು ಮೇಲೇನೆ ಎತ್ತುತ್ತಾ ಇದೆ ಅದು. Please watch the ground, guys. There are small birds walking around. ಆಕ್ಚುಲಿ ಅದನ್ನ ಹೇಳ್ಬೇಕು. ಹುಷಾರಾಗಿ ಅಮ್ಮ, ಹುಷಾರಾಗಿ ನೋಡ್ಕೊಂಡ್ ಬನ್ನಿ. ಅದು ಇದಾಗಲ್ಲ ಅದು. ಎಲ್ಲಿ? I'll come 1 minute. ಸೊ ಇಲ್ಲಿ ವಾಚ್ ಔಟ್ ಮಾಡ್ಕೊಂಡು ನಡಿಬೇಕು ನೀವು. ಕೆಳಗಡೆ ಬರ್ಡ್ಸ್ ಎಲ್ಲ ಇರುತ್ತೆ, ಸೊ ನೋಡ್ಕೊಂಡು ನಡಿಬೇಕು. ಅದು ಫೀಡ್ ನೀವು ಜಸ್ಟ್ ಹೋಲ್ಡ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. ನೋಡಿ ಎಲ್ಲ ಹೇಗಿದೆ. ಫೀಡ್ ಜಸ್ಟ್ ಹೋಲ್ಡ್ ಮಾಡಿದ್ರೆ ಸಾಕು. Y'all want, y'all can stay for some more time. Done. Okay, sir, please come out. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ಐ ಮೀನ್ ಗಿರಾಜ ಕೋಳಿಯಿಂದ ಹಿಡಿದು ನಾವು ನೋಡಿದಿರೋಂಥ ಕೋಳಿ, ಬಾತ್ಕೋಳಿ ಎಲ್ಲ ಇದೆ. ಆಕ್ಚುಲಿ ಅಲ್ಲಿ ಹಾಕ್ಸ್ಕೋಗು. ಅಲ್ಲಿ ಹಾಕ್ಸ್ಕೋಗು. ಭಯ ಆಗುತ್ತೆ. ಬಟ್ ಎಷ್ಟೊಂದು ವೆರೈಟೀಸ್ ಇದೆ ಚಿಕ್ಕ ಪುಟ್ಟ ದೊಡ್ಡ. ಎಷ್ಟು ಫೀಲ್ಡ್ನಾಗ ಹೋಗುತ್ತೆ ಅವ್ರ ಹತ್ರ. ಇಲ್ಲಿದೆ ನೋಡಿ, ಇವರು ಮಿಟ್ಟು ಅಂತ. ನೇಮ್ ಇದೆಯಾ? They have named a few of them. This guy is Mittu. Mittu. What it is? It's a mount parrot. Hi Mittu. ಮಿಟ್ಟುಗೆ ನೀನು ಫೀಡ್ ಹೋಲ್ಡ್ ಮಾಡು ಬರುತ್ತೆ. ಮಿಟ್ಟು. Who is this? That's a sun conure. What's the name? Oh my god. What's the name? This guy is Mittu. Mittu. Colorful. Hi Mittu.
Hi Mitu, how are you? Yes. ಆ್ಯಂಡ್ ನೀವೇನಾದರೂ ಉಳ್ಕೊಬೇಕಂತ ಇದ್ದರೆ ಡೇ ಪ್ಯಾಕೇಜ್ ಕೂಡ ಇದೆ, ಅಥವಾ ಬಂದು ಜಸ್ಟ್ ನೋಡ್ಕೊಂಡು ಹೋಗಬೇಕು ಅಂತ ಇದ್ದರೆ ಕ್ಯಾಂಟೀನ್ ಫೆಸಿಲಿಟಿ ಕೂಡ ಇದೆ. ಸೊ ನೀವು ಬೇಕಾದರೆ ಸ್ಟೇ ಆಗ್ಬೋದು ಅಥವಾ ಒನ್ ಡೇ ಟ್ರಿಪ್ ಥರ ಬರ್ಬೋದು. ಸ್ಕೂಲ್ ಕಿಡ್ಸ್ನ ಕೂಡ ಕರ್ಕೊಂಬರ್ಬೋದು. ಕ್ಯಾಂಟೀನ್ ಫೆಸಿಲಿಟಿ ಕೂಡ ಇದೆ. ಹಾಯ್, ವೆಲ್ಕಮ್ ಟು ಕಾವ್ಯದಿ ಬ್ಲಾಗ್. ಇವಳು ಕಾವ್ಯದಿ ಬ್ಲಾಗರು, ಇವಳಿಗೆ ಸಿಟ್ಟಿದ್ದು ನಾನೇ. ಆ್ಯಕ್ಚುಲಿ ತುಂಬ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ನಾವು ಬರ್ಡ್ಸ್ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಿ ಬಂದ್ವಿ. ತುಂಬ ಫ್ರೆಂಡ್ಲಿ ಆಗಿದೆ, ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ಮತ್ತು ಇನ್ನೊಂದು ಏನು ಅಂದರೆ ಅಲ್ಲಿ ಅದನ್ನು ನೋಡ್ಕೊಳ್ತಾರೋ ಜನಗಳಿಗೆ ತುಂಬ ಪ್ಯಾಷನೇಟ್ ಆಗಿರಬೇಕು, ಮತ್ತು ತುಂಬ ಬರ್ಡ್ಸ್ ಅಂದರೆ ತುಂಬ ಲವ್ ಇರಬೇಕು. ಆಗ ಮಾತ್ರ ನಮಗೊಂದಷ್ಟು ಟೈಮ್ಗೆ ಚೆನ್ನಾಗಿ ಅನಿಸ್ತು, ಆಮೇಲೆ ಇರಿಟೇಷನ್ ಆಯಿತು. ಹೌದು. ಬಟ್ ವೆನ್ ಇಟ್ ಕಮ್ಸ್ ಟು ದೆಮ್ ಅಲ್ವಾ, ಅವ್ರಿಗೆ ಸೆಲೆಕ್ಟ್ ಮಾಡಲೇಬೇಕು. ಯಾಕೆ ತುಂಬ ಚೆನ್ನಾಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಬರ್ಡ್ಸ್ ಇತ್ತು. ಪ್ಯಾರೆಟ್ಸ್ ಎಲ್ಲ ಐತಲ್ಲ ಪಾಪು, ಅವ್ರ ಲೈಫ್ ಟೈಮ್ 50 to 60 years ಬದುಕುತ್ತಂತೆ ಗುರು. ಹೆಂಗ್ ಬದುಕುತ್ತೋ ಗೊತ್ತಿಲ್ಲ. ಬೇರೆ ವೆರೈಟೀಸ್ ಆಫ್ ಕಂಟ್ರೀಸ್ ಇಂದ ಎಲ್ಲ ಕರ್ಕೊಂಡು 13 months ದೊಡ್ಡದಿತ್ತು. 13 months ಅಂತೆ. ನಾನು ಏನ್ ಅನ್ಕೊಂಡೆ ಅಂದ್ರೆ 60 years ಅಂತ ಏನ್ ಜಟಾಯು ತರ ಆಗ್ಬಿಡುತ್ತಾ ಅನ್ಕೊಂಡೆ. ಬಟ್ ಇಲ್ಲ, ಆಕ್ಚುಲಿ ಗ್ರೋತ್ ಅಷ್ಟೇ. ಸೊ ನಂಗೆ ಬರ್ಡ್ಸ್ ಅಂದ್ರೆ ಸ್ವಲ್ಪ ಭಯ. ಆಕ್ಚುಲಿ ನಮ್ಮಿಂದ ಕುದುರೆ ಇದೆ, ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ, ತುಂಬಾ ಜನ ಇದಾರೆ. ಸೊ ವಿಡಿಯೋ ಲೆಂತ್ ಜಾಸ್ತಿ ಬರ್ಡ್ಸ್ ಇದೆ, ಆಮೇಲೆ ಆಸ್ಟ್ರಿಚಸ್ ಇದೆ. ಎಲ್ಲ ತೋರಿಸ್ತೀವಿ ಬನ್ನಿ. ಅದ್ರ ಮೋಸ್ಟ್ ಅದು ಒಳಗಡೆ ಒಂದು ಹೋಗಕ್ಕಾಗಲ್ಲ ಅನ್ಸುತ್ತೆ, ಆಮ್ ಮಾಡುತ್ತೆ. ಇದು ಸಖತ್ ಸೈಜ್ ಇದೆ ಅದಂತೂ. ಹಾಗೆ ರೊಟೇಷನ್ ಪಾಪ ಇಲ್ಲೇ ಇದೆ. ಆಸ್ಟ್ರಿಚ್ ನಮಗಿಂತ ಉದ್ದಕ್ಕಿದೆ ಅದು. ಒಳಗೆ ಬರ್ರಿ ಅಂತ ಇದೆ. ತಿನ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ. Meeting the first animal. You guys over here, we do a thing to grab all of your attention. Whenever we require all your attention, I'm going to shout out birds off. And when I shout out birds off, you have to shout back. What is the name of this place? What is the Birds Paradise. Birds Paradise. Birds of Paradise. Birds right? of Paradise. So when I say birds off, you guys have to say Paradise. this way. I know that I have your attention. You know that we are going to meet a new animal. So birds of Paradise. Birds of Paradise. Awesome. Okay, awesome. So, what do we know about ostriches? One fact at a time. What do we know about ostriches? Sirs and ma'ams, please tell me. A bird which cannot fly. A flightless bird, exactly. Very speed bird. And because it is flightless, it has to do something. What does he do? Run. It runs the fastest. It is the fastest two-legged creature. How fast can it go? 85 kilometers per hour. That's how fast your car will go on a highway, right? That's how fast it can go. And make sure you are not holding ಏನ್ ಇವಳು ನನ್ನ ಹತ್ರ ಮಾತ್ರ ಆವಾಜ್ ಹಾಕೋದು. ಆಸ್ಟ್ರಿಚ್ ಭಯ ಬೀಳ್ತಾ ಇದೆ. ಎಸ್, ನನ್ನ ಹತ್ರ ಅಲ್ಲ ಪೌರುಷ ತೋರ್ಸೋದು, ನೀನು ಆಸ್ಟ್ರಿಚ್ ಹತ್ರ ತೋರ್ಸು. ವಾ ಪಪ್ಪು, ಸೂಪರ್. ಪ್ರಾಣಿಗಳ ಹತ್ರ ಪೌರುಷ ಇಲ್ಲ ನನಗೆ. ಎಷ್ಟು ಚೆನ್ನಾಗಿದೆ ಅಲ್ಲ ಪಪ್ಪು. ಚೆನ್ನಾಗಿದೆ. ಗ್ರಾಸ್ ಕೊಟ್ರೆ ಗ್ರಾಸ್. ನೋಡು ಪಪ್ಪು, ಒಳಗಡೆ ಹೋಗಿ ಏನಾದ್ರು ಟ್ರೈ ಮಾಡಕ್ಕೆ ಪ್ರಯತ್ನ ಪಡ್ತೀಯಾ? ಅದು ಬೋಧ ಲೆಗ್ಸ್ ಅಲ್ಲಿ ಪಿಕ್ ಮಾಡುತ್ತಂತೆ. ಆಕ್ಚುಲಿ ಸಖತ್ತಾಗಿದೆಲ್ಲ. He behaves like a fox, but he is neither from any of their family. This little guy, it's called a ferret. He loves my head scratches. Sometimes he yawns also. It's okay. So Puchu is a very friendly and a very lazy ferret. He is always sleeping. यहाँ देखो ब्रांडन, यहाँ देखो ब्रांडन. हाँ ये. Puchu, lick him. Give him a kiss. Puchu gave him a kiss. So he is small and cute. That's why I call him Puchu. But that teeth are sharp, huh? Yeah, that's a carnivorous animal. The canines would be sharp. He is scared. Not always does he lick. Because I think he is not loving me. ಪೂಜು ನೀನ್ ಲವ್ ಮಾಡ್ತಿಲ್ಲ ಅದಕ್ಕೆ. Tail. You should not be touching his private parts. Okay? Seat belt, and he is comfortable. ರಾಬಿಟ್ಗೆ ಫೀಡ್ ಮಾಡ್ಬೇಕು ನೀನು. ಶಿವರ್ ಆಗ್ತಾ ಇದೆ, ಅದು ಯಾವನು ಹಿಡ್ಕೊಂಡ್ಬಿಟ್ಟವನೆ ಅಂತ. And that's not a shiver, that's his heartbeat. Their heartbeat is double of ours naturally. 130 to 190 normally when they are not stressed. What's your name? 70 to 120. ಅದನ್ನ ಕೇಳು. Any name? His name is Bugs. ಹಾ ನೋಡು, ಅವರೆಲ್ಲದಕ್ಕೂ Tell ನೇಮ್ me, where ಇಟ್ಟಿದ್ದಾರೆ. did I get the name from? From where? Who have seen Looney Tunes over here? Yes. Bugs Bunny, anybody remembers Bugs Bunny? Hey, what's up, Doc? ಹಾ. So he was grey and white, right?
Acha, huh? That's how he got his name. Bugs. Wow, so cute name, Bugs. ಒಳ್ಳೆ ಫೋನ್ ರಿಂಗ್ Silent mode, na? Not. Oh, hold it. Papa ಬಿಡಿಸ್ಬಿಟ್ಟಿರ bro. Okay, you're safe. And answer me something. I'm touching its shell. Do you think he can feel my touch? No, it's Why? hard. It's hard. He can feel my touch. Oh, is it? That's because this shell is a part of their body. It's made up of their bones. It's the extension of their backbone and their rib cage. So they can feel a touch just like we can feel a touch on our head. In spite of our head being hard, right? Yeah, it's hard. So you habit. don't have to do these to make them feel anything. One small little touch also they can feel. Ha. That's what a terrapin is. ಬಟ್ ದಿಸ್ ಲುಕ್ಸ್ ಲೈಕ್ ರೀಜನಲ್ ಒನ್ಸ್. This one is a regional one. Okay. But these leopard print ones, they Okay. are Bengal cats. How it differentiates? Look at the prints. Look at the body color. That's the main difference. Okay. See what I told you? Spider cat. Yes. Hey. No cutting, no biting. See? He will chill around in my neck. You can give your neck and he will chill around in your neck also. Oh my god, it's my sister's favorite. Look at that. Hey, This Whitey. one is a Persian cat. Persian cat. Hey, Whitey. Look Looks here. like the one from Stuart Little, no? Small cheetah. Hmm? Small cheetah. Kid cheetah. From all around the world. Huh. French frillbacks, American kings, Huh. German neck shaker. Oh, you have These written guys- names. Huh. Yeah, they shake their neck. Look at that. Look at that neck shaking. One second, I'm zooming it. Okay. And look at that. That's Neck why they are shaking. named Neck shaker. neck shakers. Short face tumbler. Okay. Chinese howl. That's why you don't believe in any Chinese products. Food is coming. He's a Tagaru, cutie pie tagaru. models, otherwise, he's a cute guy. ಎಷ್ಟು ಕೆಜಿ ಬರ್ಬೋದು ಚಿನ್ನಿ ಅದು? ಜಾಸ್ತಿ ಬರುತ್ತೆ ಒಂದು 30 ಬರುತ್ತೆ. 30-40 ಕೆಜಿ ಬರುತ್ತೆ. ಇನ್ನ ಜಾಸ್ತಿ ಬರ್ಬೋದೇನೋ ಇದು. ಗೊತ್ತಿಲ್ಲ ಬಟ್ How old is he? He would be 5-6 years old. 5-6 They live years. up to 14 to 18. how much he weighs? That's a very good question. I have not picked him up, but close to 25 Hey, kgs, no, he'll right? be more. He'll be more. 25 kgs. I would say. 25 to 30. What this Nodi. food is called? 25 to 30 kgs. So, ಎಷ್ಟು years old? This is a tagru, a male sheep. It's a ram. Oh, sorry, 5 to 6 years old. 5ರಿಂದ 6 ವರ್ಷ ಅಷ್ಟೇ ಅಂತೆ. ಒಂದು 25 ಕೆಜಿಯಿಂದ 30 ಕೆಜಿ ಕರೆಕ್ಟ್ ಬರುತ್ತೆ. ಅದು ನೋಡಿ ಅದನ್ನ ಫೇಸ್ ಮಾಡಬಾರ್ದು. I love his horns. ಬಾ ಅಂತ ಬಿಚ್ಚು ಹೊಡಿತೀನಿ ಬಾ ಅಂತ. ನೀರಿಲ್ಲಿ Need lily. it will be in water. Good. Yeah. He loves swimming around. Look at his back legs. It is also like duck leg. Web That's feet. correct. So most of their lifetime they stay on water. And I'm kind of jealous of them. They have a pool, I don't have a pool. And which is this black one? This is also a South American water rat. And in South America, they are known as koipu. It's sleeping, lazy. Look at that panparak teeth. Lazy. They don't eat panparak. Oh, But still their teeth is Look red. at your teeth. Because they don't have skin over there to protect it I'm from dust. zooming it. So they are always collecting dust. And also in racing, right? Because of their build. They are one of the tallest, one of the strongest horses. So this is a newborn. This is a newborn that's 1.5 months old. Just 1.5 months. 1.5 months. Okay. And this His is? name is Roy. That's the lucky mother. Her name is Grace. Hey, look here. A newborn. Hi. Look over there. Not No shouting, no shouting. look at you. Big python on the log. Indian rock python. Yeah.
So all these guys are basically different varieties of pythons from different parts of the world. Okay, so you can come in front, you can touch the big guy here. Okay, I will be putting him down there so that all of you can get down. I will put him down there and you can pet him. After done touching him, you can come here and you can touch her. ಗೊತ್ತಾಯ್ತು ಹೌದಾ ಭಯ ಆಗಿಲ್ವಾ ನಿಮ್ಗೆ ಎಲ್ಲ ಬಿಟ್ಟದ್ರಾ ಎಷ್ಟನೇ ಕ್ಲಾಸ್ ನೀನು ಹೌದಾ ನೀನು ಬಿಡ್ದಾ ನಾನು ಬಿಡ್ತೀನಾ ಇಲ್ಲಿ ನೋಡು ಧೈರ್ಯಶಾಲಿ. He won't go anywhere. He'll just climb around the tree. Hey baby, how you feeling? Nice. You're not scared? Oh. No. You want to pet it? Okay. Ji, ಅವನ ಚಿನ್ನಿ ಹೆಂಗಿದೆ ಚಿನ್ನಿ? ಮನೆಗೆ ಎತ್ಕೊಂಡ್ ಬಂದ್ಬಿಡು. ಫಿಶ್ ಇದ್ದಂಗಿದೆ ಇದು. ಫಿಶ್ ಸಾಕೊಳ್ಳೋಣ, ಎತ್ಕೊಂಡ್ ಬಂದ್ಬಿಡು ಚಿನ್ನಿ. Oh, that's a fresh one. Y'all are not gonna hold? Why? Come on, give it a try. It's gonna be a learning experience for you. Come on, Papu. ಟಚ್ ಮಾಡು. ಅಲ್ಲಿ ನೋಡಮ್ಮ, ಅವಳಿಗೆ ನನ್ನ ಹೆಂಡತಿಗೆ ಭಯ ಬೀಳ್ತದಲ್ಲ. ನೀನಾದ್ರೂ ಹೇಳು ಬುದ್ಧಿ ಅವಳಿಗೆ. ನೀನ್ ಮುಟ್ದ ಅದನ್ನ ಪಾಪು, ನೀನ್ ಮುಟ್ದ ಅದನ್ನ? ನೀವು ಮುಟ್ಟಿದ್ರಾ? ಲೇ, ಅವರೆಲ್ಲ ಮುಟ್ಟಿದಾರೆ, ನೀನೇನು ಇದ್ರ ಪುರ್ಕ್ಲಿ? ತಗೊಂಡು ಬಂದ್ಬಿಡು ಮನೆಗೆ. So she's a girl. How long old it is? So he's about roughly 4-5 years old. 4-5 years. What does it eat? Rats. Rats. So all that rats that you see in the box, Food to that's this. what we feed most of our snakes. So they have every single organ like every other animal. Human body. Exactly. They have lungs, to intestines, to kidneys, so on. Seriously. Okay, kids. Bye, Move kids. on to the next enclosure. Hi. ಎಲ್ಲಾರು ನೋಡಿದ್ರಾ? Even I'm your friend. Friend 1, friend 2, friend 3. Bye, Chotus. Where we are going now? ಅವ್ರ ಜೊತೆ ಸೇರ್ಕೊಂಡು ನೀನು ಹಂಗೆ ಹೊಟ್ಟೋಗ್ ಹೇಳಿ ಅಣ್ಣ. ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೇ ಆಗೋದಕ್ಕೆ ಫೆಸಿಲಿಟಿ ಕೂಡ ಇದೆ. ಡೇ ಸ್ಟೇ ಆಗ್ಬೋದು, ಅಥವಾ ನೀವು ಬೆಳಿಗ್ಗೆ ಬಂದು ಸಂಜೆವರೆಗೂ ಇದ್ದು ಹೋಗ್ತಾ ಇದ್ದೀರಾ ಅಂದರೆ ಆ ಸ್ಟೇ ಫೆಸಿಲಿಟಿ ಕೂಡ ಇದೆ. ಪ್ರೈಸ್ ರೇಂಜಸ್ ಎಲ್ಲ ನಿಮಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ಟೇ ಆಗದಿರ ನೀವೇನಾದರೂ ಜಸ್ಟ್ ಬಂದು ನೋಡ್ಕೊಂಡು ಹೋಗೋಕ್ಕೆ ಬರ್ತಿದ್ದೀರಾ ಅಂದರೆ ಪರ್ ಹೆಡ್ 200 ರೂಪೀಸ್ ಇರುತ್ತೆ. ಅದರ ಜೊತೆಲಿ ನಿಮಗೆ ಎಕ್ಸ್ಟ್ರಾ ಗೇಮ್ಸ್ ಕೂಡ ಇದೆ. ಅದು ಹಾರ್ಸ್ ರೈಡಿಂಗು, ATV ರೈಡು, ಅದಕ್ಕೆಲ್ಲ ಪರ್ ರೈಡ್ ನಿಮಗೆ 200 ರೂಪೀಸ್ ಇರುತ್ತೆ. ಅದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಚೂಸ್ ಮಾಡ್ಬೋದು. ಆರ್ ಎಲ್ಸ್ ಇಟ್ಸ್ ಇನ್ಕ್ಲೂಡ್ ಏನಿಲ್ಲ, ಮ್ಯಾಂಡೇಟ್ರಿ ಏನಿಲ್ಲ. ಬಟ್ ಎಂಟ್ರಿ ಟಿಕೆಟ್ಸು ನೀವೆಲ್ಲ ಎಂಜಾಯ್ ಮಾಡೋದಕ್ಕೆ, ಇಲ್ಲಿ ಬಂದು ವಿಜುವಲ್ಸ್ ಎಲ್ಲ ನೋಡೋದಕ್ಕೆ, ಬರ್ಡ್ಸ್ನ ಫೀಲು ಟಚ್ ಮಾಡೋದಕ್ಕೆ ಪರ್ ಹೆಡ್ ಜಸ್ಟ್ 200 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಸೊ ಖಂಡಿತ ವರ್ತ್ ಅನಿಸುತ್ತೆ, ವಿಸಿಟ್ ಮಾಡಿ. ಪಾಪ ವಾಸ್ ಇಟ್ ಪಾಪು ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಚಿನ್ನಿ. ರಾಣಿ ಮುಖರ್ಜಿ ಅಂತ ನೇಮು. ಲಡ್ಕಿ ಹಾರ್ಸ್. ಓಕೆ, ಕ್ಯೂಟ್ ಆಗಿತ್ತು, ಚೆನ್ನಾಗಿ ಮಾಡ್ತೆ, ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಎಕ್ಕೋದಷ್ಟೇ ಕಷ್ಟ, ಅಷ್ಟು ಬಿಟ್ಟರೆ ಚೆನ್ನಾಗಿತ್ತು. ಓಕೆ. ಥರ್ಡ್
ಓಕೆ ಬಾಬು. ಸರಿ ಬನ್ನಿ ಇವಾಗ ಇದು ಹೋಗೋಣ. ಸ್ಟಾರ್ಟ್ ಮಾಡ್ತೀನಿ. ಎಕ್ಸಲೇಟ್ರು, ಬೈಕ್, ಬ್ರೇಕು. ಏನು ಸೂಪರ್ ಬಿಡು ಬಾಬು. ಸೊ ಇಲ್ಲಿ ನೀವು ಬರ್ಡ್ಸ್ನ ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು, ಬರ್ಡ್ಸ್ ಎಜುಕೇಶನ್ ಬಗ್ಗೆ ತಿಳ್ಕೊಬೋದು. ನೀವೇನಾದ್ರೂ ವಾಲಂಟಿಯರ್ ಆಗಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಇದೆ, ಸೊ ವಾಲಂಟಿಯರ್ ಆಗಿ ನೀವು ಜಾಯಿನ್ ಕೂಡ ಆಗ್ಬೋದು. ಬರ್ಡ್ಸ್ನ ರೆಸ್ಕ್ಯೂ ಮಾಡಿ ತಂದು ಇಲ್ಲಿ ಸೇವ್ ಮಾಡ್ತಿದ್ದಾರೆ. NGO ಫೌಂಡೇಶನ್ ಒಳ್ಳೆ ಕಾಸ್ಗೋಸ್ಕರ ಇಲ್ಲಿ ಬರೋ ದುಡ್ಡನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಖಂಡಿತ ವಿಸಿಟ್ ಮಾಡಿ. ಫಾರ್ ಮೋರ್ ಡೀಟೇಲ್ಸ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಏನೇ ಡೀಟೇಲ್ಸ್ ಬೇಕಿದ್ರು ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಪರ್ ಹೆಡ್ ಜಸ್ಟ್ 200 rupees ಚಾರ್ಜಸ್ ಆಗುತ್ತೆ. ಗೇಮ್ಸ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಅಂಡ್ ನಿಮ್ಗೆ ಸ್ಟೇ ಬೇಕಾದ್ರೆ ಅದು ಕೂಡ ಇರುತ್ತೆ. ಯಾವ ಪ್ಯಾಕೇಜ್ ಬೇಕೋ ನೀವು ಚೂಸ್ ಮಾಡ್ಬೋದು. ಅಂಡ್ ಇಷ್ಟು ಒಳ್ಳೆ ಕಂಟೆಂಟ್ಗೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ.